ಎಲ್ಲಿ ದುಡ್ಡಿದ್ರೆ ಪ್ರಾಣ ಉಳಿಯುತ್ತೆ, ದುಡ್ಡು ಕೊಟ್ಟಿಲ್ಲ ಅಂತ ಅಂದ್ರೆ ಹೆಣವಾಗಿ ಹೊರಗೆ ಹೋಗೋದು. ಇದು ಹಾವೇರಿ ಜಿಲ್ಲಾಸ್ಪತ್ರೆಯ ಕಮಿಷನ್ ದಂಧೆ. ಎಲ್ಲಿ ಮುಟ್ಟಿದ್ದು ಹಿಡಿದಕ್ಕೆಲ್ಲ ದುಡ್ಡನ್ನ ಕೊಡಲೇಬೇಕಾಗತ್ತೆ. ಕಾಸಿಲ್ಲ ಅಂದ್ರೆ ಇಲ್ಲಿ ಹುಲ್ಲು ಕಡ್ಡಿಯೂ ಕೂಡ ಅಲ್ಲಾಡೋದಿಲ್ಲ. ಹಣಕ್ಕಾಗಿ ಬಾಗಿಲು ತೆರೆದು ಕುಳಿತಿದ್ದಾರೆ ಸಿಬ್ಬಂದಿ. ಇದು ಹಾವೇರಿ ಜಿಲ್ಲಾಸ್ಪತ್ರೆಯ ಸ್ಟೋರಿ. ಯಾವ ರೀತಿಯಾಗಿ ಇಲ್ಲಿ ಮುಟ್ಟಿದ್ದಕ್ಕೆ ಹಿಡಿದಿದ್ದಕ್ಕೆ ಎಲ್ಲದಕ್ಕೂ ಕೂಡ ಹಣವನ್ನ ನೀವು ಬಿಚ್ಚಲೇಬೇಕಾಗುತ್ತೆ. ಕಾಸಿಲ್ಲ ಅಂದ್ರೆ ಇಲ್ಲಿ ಯಾರೂ ಕೂಡ ನಿಮ್ಮನ್ನ ಕ್ಯಾರಲ್ಲ. ಹಣಕ್ಕಾಗಿ ಬಾಗಿಲನ್ನ ಓಪನ್ ಮಾಡಿಕೊಂಡು ಕಾದು ಕುಳಿತಿದ್ದಾರೆ ಇಲ್ಲಿನ ಸಿಬ್ಬಂದಿ. ಇಲ್ಲಿ ಮುಟ್ಟಿದ್ದು ಹಿಡಿದಕ್ಕೆಲ್ಲವೂ ಕೂಡ ಹಣವನ್ನ ನೀಡಲೇಬೇಕು. ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಹಣ ಹಣ ಹಣ. ಆಸ್ಪತ್ರೆಯಲ್ಲಿ ಹಣಕ್ಕಾಗಿ ಬಾಯ್ ಬಿಡ್ತಾರೆ ಡಾಕ್ಟರ್ಸ್. ಹಣ ಕೊಡದೇ ಇದ್ರೆ ಯಾರೂ ಕೂಡ ಎಲ್ಲಿ ತಿರುಗಿಯೇ ನೋಡಲ್ಲ. ಆ ರೀತಿಯಾದಂತಹ ಒಂದು ಕತೆ ಈ ಒಂದು ಆಸ್ಪತ್ರೆಯದ್ದು. ಕಾಸಿದ್ರೆ ಟ್ರೀಟ್ಮೆಂಟ್, ಇಲ್ಲಾಂದ್ರೆ ಗೇಟ್ ಪಾಸ್. ನ್ಯೂಸ್ 18 ಸ್ಟಿಂಗ್ ಆಪರೇಷನ್ ನಲ್ಲಿ ಇದು ಬಯಲಾಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವ ರೀತಿಯಾಗಿ ಪ್ರತಿ ಟ್ರೀಟ್ಮೆಂಟ್ಗೆ ಒಂದೊಂದು ರೇಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ ಅಂತ ನ್ಯೂಸ್ 18 ಕನ್ನಡದ ಸ್ಟಿಂಗ್ ಆಪರೇಷನ್ ನಲ್ಲಿ ಇದು ಬಯಲಾಗಿದೆ. ಕಾಸಿದ್ರೆ ಮಾತ್ರ ಟ್ರೀಟ್ಮೆಂಟ್, ಇಲ್ಲಾಂದ್ರೆ ಗೆಟ್ ಔಟ್, ಗೇಟ್ ಪಾಸ್ ಅನ್ನ ಕೊಡ್ತಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಬುಡದಿಂದ ತಲೆಯವರೆಗೂ ಕೂಡ ಕಂಪ್ಲೀಟ್ ಆಗಿ ಈ ರೀತಿಯಾದಂತಹ ಒಂದು ಲಂಚ ಬಾಕತನಕ್ಕೆ ಇವರೆಲ್ಲರೂ ಕೂಡ ಅಡಿಯಾಳಾಗಿದ್ದಾರೆ. ಕಾಸಿದ್ರೆ ಟ್ರೀಟ್ಮೆಂಟ್ ಕೊಡ್ತಾರೆ. ಅದೇ ರೀತಿಯಾಗಿ ಒಂದೊಂದು ರೇಟ್ ಕಾರ್ಡ್ ಗಳನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ನ್ಯೂಸ್ 18 ಕನ್ನಡ ಮಾಡಿರುವಂತಹ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟಿಂಗ್ ಆಪರೇಷನ್ ನಲ್ಲಿ ಈ ಒಂದು ಸುದ್ದಿ ಈಗ ಬಯಲಾಗಿದೆ. ಜೊತೆಗೆ ವಿತ್ ಪ್ರೂಫ್ ನಾವು ತೋರಿಸ್ತಾ ಇದ್ದೀವಿ. ನ್ಯೂಸ್ 18 ಕನ್ನಡ ಇದು ನಮ್ಮಲ್ಲಿ ಮಾತ್ರ ನೀವು ನೋಡ್ತಿರುವಂತಹ ದೃಶ್ಯ. ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಯಾವ ರೀತಿಯಾಗಿ ಹಗಲು ದರೋಡೆಗೆ ಇಳಿದಿದ್ದಾರೆ, ಅದು ಕೂಡ ಬಡಬಗ್ಗ ಜನರ ಒಂದು ರಕ್ತವನ್ನ ಹೀರುವಂತ ಕೆಲಸ ಆಗ್ತಾ ಇದೆ. ಅಲ್ಲಿ ಹಣ ಕೊಟ್ರೆ ಮಾತ್ರ ಟ್ರೀಟ್ಮೆಂಟ್. ಸ್ಟಿಂಗ್ ಆಪರೇಷನ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಅನ್ನ ತೋರಿಸ್ತಾ ಇದ್ದೀವಿ. ನ್ಯೂಸ್ 18 ಕನ್ನಡ ಈ ಬೆಳಗ್ಗೆ ಈ ಸುದ್ದಿಯನ್ನ ಬ್ರೇಕ್ ಮಾಡಿ ವಿತ್ ಪ್ರೂಫ್ ವಿತ್ ಕ್ಲಿಪ್ಸ್ ಇದನ್ನ ನಾವು ತೋರಿಸ್ತಾ ಇರೋದು. ಯಾವ ರೀತಿಯಾಗಿ ರಹಸ್ಯ ಕಾರ್ಯಾಚರಣೆಯಲ್ಲಿ 3,500 ರೂಪಾಯಿನ ಕೊಡ್ತಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ರೆ, ಅದೇ ರೀತಿಯಾಗಿ 200 ರೂಪಾಯಿಯಿಂದ ಹಿಡಿದು 10,000ವರೆಗೂ ಕೂಡ ಇಲ್ಲಿ ವಸೂಲಿ ಮಾಡಲಾಗುತ್ತೆ. ಇದರ ಬಗ್ಗೆ ಬೆಳಗ್ಗೆಯಿಂದ ನೆಹರು ಓಲೇಕಾರ್ ಅವರು ಕೂಡ ಮಾತನಾಡಿದ್ರು, ಅಧೀಕ್ಷಕರು ಕೂಡ ಮಾತನಾಡ್ತಾರೆ. ನಾವೆಲ್ಲರೂ ಕೂಡ ರೌಂಡ್ಸ್ ಹೋಗ್ತೀವಿ, ಆದ್ರೆ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ. ಆದ್ರೆ ನಾವು ಇದನ್ನ ಸುದ್ದಿ ಮಾಡಿದ ನಂತರ, ಸುದ್ದಿ ಪ್ರಸಾರ ಮಾಡಿದ ನಂತರ ಬಹಳಷ್ಟು ಮಂದಿ ಎಚ್ಚೆತ್ತಿದ್ದಾರೆ. ಈಗ ಕೆಲವೊಬ್ರು ನೋಡಿದ್ದು ಕೂಡ ಜಾಣ ಕುರುಡುತನವನ್ನ ಪ್ರದರ್ಶನ ಮಾಡ್ತಾ ಇದ್ರು. ನಾವು ಅದನ್ನ ಎಚ್ಚರಿಕೆ ಕೊಟ್ಟ ನಂತರ ಇದೀಗ ಇದನ್ನ ನೋಡ್ಕೊಳ್ತಿದೀವಿ ಸರ್, ನಾವು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಯಾವ ರೀತಿಯಾಗಿ ಬಡ ಜನರಿಂದ ಉಚಿತ ಚಿಕಿತ್ಸೆಯನ್ನ ಕೊಡಬೇಕಾದಂತಹ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವ ರೀತಿಯಾಗಿ ಹಣವನ್ನ ಪೀಕ್ತಾ ಇದ್ದಾರೆ, ಇದನ್ನ ವಿತ್ ವಿಜುವಲ್ ಸ್ಟಿಂಗ್ ಆಪರೇಷನ್ ನಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆ. ಕೇವಲ 200 ರೂಪಾಯಿ 300 ರೂಪಾಯಿ ಮಾತ್ರವಲ್ಲ, 3,500 ರೂಪಾಯಿ, ಅದೇ ರೀತಿಯಾಗಿ 10,000ವರೆಗೆ. ಇಲ್ಲಿ ಸಿಸೇರಿಯನ್, ನಾರ್ಮಲ್ ಯಾವುದೇ ಆಪರೇಷನ್ ಇರಲಿ ನೀವು ನೋಟನ್ನ ಇಡಬೇಕು, ಆಮೇಲೆ ಟ್ರೀಟ್ಮೆಂಟ್ ಶುರುವಾಗುತ್ತೆ. ಹಾಗಾದ್ರೆ ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಎಷ್ಟರ ಮಟ್ಟಿಗೆ ರೋಗಿಗಳಿಂದ ಹಣವನ್ನ ಪೀಕ್ಲಾಗ್ತಿದೆ ಅನ್ನೋದನ್ನ ನೋಡಿದ್ರೆ ನೀವು ಕೂಡ ಒಂದು ಕ್ಷಣ ಶಾಕ್ ಆಗ್ತೀರಿ. ಬರೀ ಒಂದು ಬೆಡ್ ನಿಂದ ಮತ್ತೊಂದು ಬೆಡ್ಗೆ ಶಿಫ್ಟ್ ಆಗಬೇಕು ಅಂದ್ರೂ ಕೂಡ ನೀವು ಅಲ್ಲಿ 200 ರೂಪಾಯಿಯನ್ನ ಕೊಡ್ಲೇಬೇಕಾಗುತ್ತೆ. ನ್ಯೂಸ್ 18 ಕನ್ನಡ ನಡೆಸಿರುವಂತಹ ಸ್ಟಿಂಗ್ ವಿಡಿಯೋ ಎಲ್ಲಿದೆ? ಅಲ್ಲ ಮತ್ತೆ ಅಲ್ಲಿ ಒಳ ಕೊಡಬೇಕು. 100 ರೂಪಾಯಿ ತಗೋಣ. ನಿನ್ನೆ ಕೊಟ್ಟೇವೆ, ಪಾಪ ಅವರು ಬಡವರದ 100 ರೂಪಾಯಿ ಕೊಡು ಪಾಪ ಅವರು. ಎಸ್, ಇನ್ನು ಈ ಜಿಲ್ಲಾಸ್ಪತ್ರೆಯಲ್ಲಿ ತಾಯಿ ಕಾರ್ಡ್ ಅನ್ನ ಪಡೆಯೋದಕ್ಕೂ ಕೂಡ 300 ರೂಪಾಯಿಯನ್ನ ಇವರ ಕೈಲಿ ಇಡ್ಲೇಬೇಕು. 100 ರೂಪಾಯಿನ ನೋಟ್ಗಳನ್ನ ಇಲ್ಲಿ ಕೈಲಿಗೆ ಇಟ್ರೆ ನಿಮ್ಗೆ ತಾಯಿ ಕಾರ್ಡ್ ಸಿಗುತ್ತೆ. ದುಡ್ಡು ಕೊಡ್ಲಿಲ್ಲ ಅಂದ್ರೆ ತಾಯಿ ಕಾರ್ಡ್ ಕೂಡ ಸಿಗೋದಿಲ್ಲ. ಆಸ್ಪತ್ರೆ ಅಕ್ರಮವನ್ನ ಬಯಲಿಗೆಳೆದಿದೆ ನ್ಯೂಸ್ 18 ಈ ಒಂದು ಸ್ಟಿಂಗ್ ಆಪರೇಷನ್. ಎಷ್ಟಂದ್ರೆ 100 ಅಂತ 100 ಅಲ್ಲ, ಎಲ್ಲಿ ಕೊಡೋದು ಮೇಡಮ್ ಇಲ್ಲಿದ್ದಾರೆ ಒಳಗೆ ಕೊಟ್ಕೊಂಡು ಹೋಗೋದಷ್ಟು ನಾವು ಇಲ್ಲಿ ಬರ್ಕೊಂಡಿದ್ದಲ್ಲ ಮೇಡಮ್ ಎಲ್ಲ ಹೇಳಿದಾರಮ್ಮ. 200 ಅಲ್ಲೇ ಹೋಗ್ಬೇಕು. ಕರಿ ನಿಮ್ಮ ಮಾಸ್ಟರ್ ಹೇಳೋವೆಲ್ಲ ನಿಮ್ಮ ಗಂಡು ಮಕ್ಕಳಿಗೆಲ್ಲ ಹೇಳೇವಲ್ಲ. ಕೊಡವೆ ಎಷ್ಟು 300 ತೊಗೊಂಡು ಬ್ಯಾಡ್ರಿ 100 ರೂಪಾಯಿ ಕೊಡ್ರಿ. ಚಿಲ್ಲರ್ ಇಲ್ಲಿ ಬರ್ತಾವೆ, ನೀವೇ ಕೊಡ್ತೀರ. ಚಿಲ್ಲರ್ ಇಲ್ಲ 300 ರೂಪಾಯಿ ಅದಕ್ಕೆ ಹೇಳಿದ್ದು ನಾವು. ಅಲ್ಲ ಕರೆಕ್ಟ್ ಚೇಂಜ್ ಅಷ್ಟು ಆಗ್ತಾ ಇರ್ತದೆ. ಚಿಲ್ಲರ್ ಇದೆ ನೀವೇ ಕೊಡ್ತೀವಿ.
ಎಸ್, ಯಾವುದೇ ನಾಚಿಕೆ ಯಾವುದೇ ಲಜ್ಜೆ ಇಲ್ಲದೆ ನೇರವಾಗಿ ಹಣವನ್ನ ಕೇಳುತ್ತಾರೆ. ಇನ್ನು ಈ ಆಸ್ಪತ್ರೆಯಲ್ಲಿ ಬಾಣಂತಿಯರಿಂದಲೂ ಕೂಡ ಹಣವನ್ನ ಪೀಕಲಾಗುತ್ತೆ. ಎಷ್ಟರ ಮಟ್ಟಿಗೆ ಇವರು ಹಣದ ಹಿಂದೆ ಬಿದ್ದಿದ್ದಾರೆ ಅಂತ ಹೇಳಿದ್ರೆ ಅದೆಷ್ಟರ ಮಟ್ಟಿಗೆ ಅಂತಂದ್ರೆ ಬಾಣಂತಿಯರ ಸಂಬಂಧಿಕರಿಂದ ಕೂಡ ಹಣವನ್ನ ಡಿಮ್ಯಾಂಡ್ ಮಾಡ್ತಾರೆ. ಇಲ್ಲಿನ ಆಸ್ಪತ್ರೆ ಸಿಬ್ಬಂದಿ ಯಾವ ರೀತಿ ಬಾಣಂತಿಯರ ಸಂಬಂಧಿಕರಿಂದ ಹಣವನ್ನ ಪೀಕ್ತಿದ್ದಾರೆ ನೋಡಿ ಸ್ಟಿಂಗ್ ಆಪರೇಷನ್ ವಿಡಿಯೋನ. ಯಾರ ಕಡೆ? ನಮ್ಮ ಅಣ್ಣಾರ ನಮ್ಮ ಅಣ್ಣಾರ್ರಿ. ಹೌದನ್ರಿ? ನಾವ್ಯಾರು ಗೊತ್ತ? ನಾವು ನಮ್ದು ಪೇಷಂಟ್ ಐತೆ ನಿನ್ನೆ. ಆಯ್ತು. ಪಾಪ ಅಟ್ಲೀಸ್ಟ್ ನಿನ್ನೆ ಹಿಂಗೆ ಮಾಡಿದ್ದು ಪಾಪ ನಾ ಲಾಸ್ಟಿಗೆ ಹೇಳಿ 2,000 ರೂಪಾಯಿ ಕೊಡ್ಸಿದ್ದೆ ನಿನ್ನೆ. ಅದಕ್ಕೆ ಅಕ್ಕರಿಗೆ ಹೇಳಿದ್ನೆ ಪಾಪ ಹಿಂಗೆ 5 ರೂಪಾಯಿ ಮತ್ತು ಅವ್ರು ಇನ್ನೂ 4,000 ರೂಪಾಯಿ ತೊಗೊಂಡು ಹೋಗ್ರು. ತೊಗೊತಾರೆ 4 ಈಗ ಅದನ್ನ ಒಳಗೆ ಸಿಸ್ಟ್ರಿಗೆ ಹೋಗಿ 4 ಹಿಂಗೆಲ್ಲ ಐತಿ. ನೀವು ಆದ್ರೆ 3 ಕೊಡ್ರಿ, ಯಾಕಂದ್ರೆ ಇನ್ನು 5 ದಿವಸ ಟೈಮ್ ಐತಿ ನೋಡಿ. ನಾವು ಇಲ್ಲಿ ಅವ್ರು ಹೇಳಿ ಪಾಪನ ನೋಡ್ಕೋಬೇಕು. ಪಾಪು ಐಟಿದಾಗ ಐತಿ, ಅದನ್ನ ದೇಕರಿಕೆ ಮಾಡ್ತಾರೆ. ಅದು ತಾಯಿ ದೇಕರಿಕೆ ಮಾಡ್ತಾರೆ. ನೀವು ಕೊಟ್ಬಿಡಪ್ಪ. ಅದಲ್ಲ ಈಗ ಹೋಗಿ ನಾನು ಬರ್ತೇನೆ ಸ್ವಲ್ಪ ಹೇಳಿ ಇದು ಮಾಡೋದು. ಈಗ ಕೊಡಕ್ಕೆ ಹೇಳ್ರಿ, ಯಾವಾಗ ಕೊಡಕ್ಕೆ ಹೇಳ್ರಿ? ಕೊಡ್ಬೇಕ್ರೆ ಅವ್ರು ಕರೀತಾರೆ ಒಳಗೆ. ಎಸ್, ಈಗ ಡಾಕ್ಟರ್ ನಾಗರಾಜ್ ನಾಯ್ಕ್ ಇದ್ದಾರೆ, ವೈದ್ಯಕೀಯ ಅಧೀಕ್ಷಕರು. ನಮಸ್ತೆ ನಾಗರಾಜ್ ನಾಯ್ಕ್ ಅವರೇ. ಸ್ವಲ್ಪ ಹೊತ್ತಿನ ಹಿಂದೆ ನಿಮ್ಮ ಹತ್ರ ಮಾತನಾಡಿದ್ದೆ ನಾನು. ನೀವು ಹೋಗಿ ಅಲ್ಲಿ ಮಾತಾಡ್ತೀನಿ, ಚೆಕ್ ಮಾಡ್ತೀನಿ ಅಂತ ಹೇಳಿದ್ರಿ. ಹೋಗಿದ್ರ ಅಲ್ಲಿಗೆ? ಸರ್ ಹೋಗಿದೆ. ಎಲ್ಲ ನಮ್ಮ ಶಾಸಕರು, ಸ್ಥಳೀಯ ಶಾಸಕರು, ಸನ್ಮಾನ್ಯ ಶ್ರೀ ವಲೇಕರ್ ಸಾಹೇಬರು ಇದ್ದಾರೆ, ಹಾಸ್ಪಿಟಲ್ ಹೋಗಿದ್ದಾರೆ. ಅವ್ರು ಸಭೆ ನಡೆಸ್ತಾ ಇದ್ದಾರೆ. ನ್ಯೂಸ್ 18 ಕೂಡ ವಲೇಕರ್ ಅವ್ರ ಜೊತೆನೂ ಮಾತನಾಡಿದ್ವಿ ನಾವು. ಅವರು ಕೂಡ ಕ್ರಮವನ್ನು ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ಏನೇನು ವಿಚಾರ ಗೊತ್ತಾಯ್ತು ನಿಮ್ಗೆ ಹೋದಾಗ? ಸರ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಭೆ ನಡೆಸ್ತಾ ಇದ್ದಾರೆ, ಸಭೆ ನಡೀತಾ ಇದೆ. ಈಗ ಮೀಟಿಂಗ್ ಆಗ್ತಾ ಇದೆಯಾ ನಿಮ್ದು? ಹೌದು ಸರ್, ಮೀಟಿಂಗ್ ನಡೀತಾ ಇದೆ. ಓಕೆ ನೀವು ಮೀಟಿಂಗ್ ಅನ್ನ ಮುಗಿಸ್ಕೊಳ್ಳಿ, ನಾನು ಮಾತಾಡ್ತೀನಿ ನಿಮ್ಮ ಹತ್ರ. ಎಸ್, ಡಾಕ್ಟರ್ ನಾಗರಾಜ್ ನಾಯ್ಕ್ ಅವರು ಇದೀಗ ಓಲೇಕರ್ ಅವರು ಕೂಡ. ಇದು ನ್ಯೂಸ್ 18 ಕನ್ನಡದ ಇಂಪ್ಯಾಕ್ಟ್ ಅಂತ ಹೇಳಬೇಕು. ಇವತ್ತು ನಾವು ಒಂದು ಸುದ್ದಿಯನ್ನ ಬೆಳಗ್ಗೆಯಿಂದ ಪ್ರಸಾರ ಮಾಡಿದ್ವಿ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸಭೆ ನಡೀತಿದೆ. ನ್ಯೂಸ್ 18 ಕನ್ನಡದ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಇದು ನೆಹರು ಓಲೇಕರ್ ಅವರೇ ಖುದ್ದು ಜಿಲ್ಲಾಸ್ಪತ್ರೆಗೆ ಬಂದು ಇದೀಗ ಅಲ್ಲಿ ಸಂಬಂಧಪಟ್ಟವ್ರ ಹತ್ರ ಮಾತನಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಾಗರಾಜ್ ನಾಯ್ಕ್ ಅವರು ಕೂಡ ಈ ಹಿಂದೆ ಮಾತನಾಡಿದ್ರು. ನಾನು ರೌಂಡ್ಸ್ ಅನ್ನ ಮಾಡಿದ್ದೆ, ನನ್ಗೆ ಏನೂ ಕೂಡ ಗಮನಕ್ಕೆ ಬಂದಿರಲಿಲ್ಲ ಅಂತ. ಈಗ ಅವರು ಕೂಡ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ನಾವು ಕೂಡ ದೂರವಾಣಿ ಸಂಪರ್ಕದಲ್ಲಿ ಅವ್ರನ್ನ ಈಗ ಮಾತನಾಡಿಸಿದ್ವಿ. ನ್ಯೂಸ್ 18 ಕನ್ನಡ ಇವತ್ತು ಬೆಳಗ್ಗೆ ಸ್ಟಿಂಗ್ ಆಪರೇಷನ್ ಮೂಲಕ ಈ ಸುದ್ದಿಯನ್ನ ರಿವೀಲ್ ಮಾಡುತ್ತೆ. ಯಾವ ರೀತಿಯಾಗಿ ಜಿಲ್ಲಾಸ್ಪತ್ರೆಯಲ್ಲಿ ಹಣವನ್ನ ಪೀಕಲಾಗುತ್ತೆ ಅಂತ, ಅದರ ಇಂಪ್ಯಾಕ್ಟ್ ಈಗ ಹೇಳಬಹುದು. ಒಂದು ಸಭೆ ನಡೀತಿದೆ. ಯಾರ್ಯಾರು ಹಣ ಪೀಕ್ತಿದ್ದಾರೆ, ಬಡ ಬಗ್ಗ ಜನರು, ಯಾರು ಕೂಡ ಕುಬೇರರ ಮಕ್ಕಳಲ್ಲ ಇಲ್ಲಿ ಬರ್ತಿರುವಂತವ್ರು. ಎಲ್ಲರೂ ಕೂಡ ಪ್ರತಿದಿನ ದುಡಿದು ಒಂದಷ್ಟು ಸಂಸಾರಕ್ಕೆ ಹಾಕಿ ಅವ್ರ ಜೀವನವನ್ನು ಸಾಗಿಸ್ತಾ ಉಳಿದಂತ ಹಣದಲ್ಲಿ ಏನೋ ಬದುಕೋಣ ಅಂತಂದ್ರೆ ಕಾಯಿಲೆ ಬಂದಾಗ ಆಸ್ಪತ್ರೆಗೆ ಬರ್ತಾರೆ, ಒಂದಷ್ಟು ಟ್ರೀಟ್ಮೆಂಟ್ ಅನ್ನ ಪಡಿತಾರೆ. ಅದಕ್ಕೂ ಕೂಡ ಇವರು ಹಣವನ್ನ ಪೀಕ್ತಿದ್ದಾರೆ. ಸರ್ಕಾರದಿಂದ ಸಂಬಳ ಬರುತ್ತೆ ಇವರಿಗೆ. ಅದೇ ರೀತಿಯಾಗಿ ಈ ಕಡೆಯಿಂದ 4,500ದಿಂದ 10,000ವರೆಗೆ ಬಾಣಂತಿಯರ ಬಳಿ, ಸಂಬಂಧಿಕರ ಬಳಿ ಡಿಮ್ಯಾಂಡ್ ಮಾಡ್ತಾರೆ. ಜೊತೆಗೆ ಯಾವುದೇ ನಾಚಿಕೆ ಲಜ್ಜೆ, ಅದೇ ರೀತಿಯಾಗಿ ನಾವು ಈ ತೆಗೆದುಕೊಳ್ತಿದ್ದೀವಿ, ಸರ್ಕಾರಿ ನೌಕರರು ನಾವು ಹಣವನ್ನ ಪಡಿಬಾರ್ದು ಅನ್ನೊಂದು ಕನಿಷ್ಠ ಒಂದು ಸೆನ್ಸ್ ಕೂಡ ಇಲ್ಲದೆ ಇಲ್ಲಿ ಹಣವನ್ನ ಪಡೆಯಲಾಗುತ್ತೆ. ಅದೇ ರೀತಿಯಾಗಿ ವಿತ್ ಸ್ಟಿಂಗ್ ಆಪರೇಷನ್ ಯಾವ ರೀತಿಯಾದಂತಹ ಮಾತುಕತೆಗಳು ಆಗ್ತಿದೆ ಅದನ್ನ ಕೂಡ ನಮಗೆ ವಿತ್ ಟೆಕ್ಸ್ಟ್ ತೋರಿಸ್ತಾ ಇದ್ದೀವಿ. ಯಾವ ರೀತಿ ಅವರು ಡಿಮ್ಯಾಂಡ್ ಮಾಡ್ತಿದ್ದಾರೆ. ಪಾಪ ಅಲ್ಲಿನ ಜನ ಏನು ಆಪ್ಷನ್ ಇಲ್ಲ, ಅವ್ರಿಗೆ ಕರ್ಕೊಂಡು ಬಂದಾಗಿದೆ, ಅಲ್ಲಿ ಅಡ್ಮಿಟ್ ಮಾಡಾಗಿದೆ, ಬೇರೆ ಒಂದು ದಾರಿ ಇಲ್ಲದೆ ಅವರು ಹಣವನ್ನ ಪೇ ಮಾಡ್ತಿದ್ದಾರೆ. ಈ ರೀತಿಯಾಗಿ ಈಗ ಒಂದು ಸಭೆ ನಡೀತಿದೆ. ನೆಹರು ಓಲೇಕರ್ ಸ್ಥಳೀಯ ಶಾಸಕರು ಅವರು ಕೂಡ ಜಿಲ್ಲಾಸ್ಪತ್ರೆಗೆ ಬಂದಿದ್ದಾರಂತೆ. ಈಗ ಸಭೆ ಆಗ್ತಾ ಇದೆ ಸದ್ಯಕ್ಕೆ. ಸೊ ನ್ಯೂಸ್ 18 ಕನ್ನಡ ಬೆಳಗ್ಗೆಯಿಂದ ನಿರಂತರವಾಗಿ ಸ್ಟಿಂಗ್ ಆಪರೇಷನ್ ಮೂಲಕ ಸುದ್ದಿಯನ್ನ ರಿವೀಲ್ ಮಾಡಿತ್ತು. ಅದರ ಬಗ್ಗೆ ಈಗ ಒಂದು ಸಭೆ ನಡೀತಿದೆ.